ವಿಜಯನಗರದಲ್ಲಿ ವರುಣನ ಆರ್ಭಟಕ್ಕೆ ಜನರು ಹೈರಾಣಾಗಿದ್ದಾರೆ. ಹೊಸಪೇಟೆಯಲ್ಲಿ ಮಳೆಯ ಹೊಡೆತಕ್ಕೆ ನೀರು ಮನೆಗೆ ನುಗ್ಗಿದೆ. ಎಪಿ ಪ್ರಕಾಶ ನಗರದ ರಸ್ತೆಯಲ್ಲಿ ನೀರು ನಿಂತು ಪರದಾಡ್ತಿದ್ದಾರೆ ಜನ. ಮಳೆಗೆ ರಸ್ತೆ ಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ವಿಜಯನಗರದಲ್ಲಿ ವರುಣನ ಆರ್ಭಟಕ್ಕೆ ಜನರು ಹೈರಾಣಾಗಿದ್ದಾರೆ. ಹೊಸಪೇಟೆಯಲ್ಲಿ ಮಳೆಯ ಹೊಡೆತಕ್ಕೆ ನೀರು ಮನೆಗೆ ನುಗ್ಗಿದೆ. ಎಪಿ ಪ್ರಕಾಶ ನಗರದ ರಸ್ತೆಯಲ್ಲಿ ನೀರು ನಿಂತು ಜನರು ಪರದಾಡ್ತಿದ್ದಾರೆ. ಮಳೆಗೆ ರಸ್ತೆ ಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ವಸ್ತುಗಳು ಜಲಾವೃತವಾಗಿದ್ದು, ರೇಣುಕಾ ಸ್ವಾಮಿ ಎಂಬುವರ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ಮಟ್ಟಿಗೆ ಇಲ್ಲಿ ಮಳೆಯಾಗಿದೆ ಅನ್ನೋದನ್ನ ನೀವು ಈ ದೃಶ್ಯವನ್ನ ನೋಡೇ ಅಂದಾಜಿಸಬಹುದು. ವಿಜಯನಗರದಲ್ಲಿ ವರುಣನ ಆರ್ಭಟಕ್ಕೆ ಜನರು ಹೈರಾಣಾಗಿದ್ದಾರೆ. ಮಗೆ ಮಳೆಯ ಆರ್ಭಟ ವಿಜಯನಗರದಲ್ಲಿ ಜೋರಾಗಿಯೇ ನಡೀತಾ ಇದೆ. ಇನ್ನು ಹೊಸಪೇಟೆಯಲ್ಲಿ ಮಳೆಯ ಹೊಡೆತಕ್ಕೆ ನೀರು ಮನೆಗೆ ನುಗ್ಗಿರುವಂಥದ್ದು ಎಪಿ ಪ್ರಕಾಶ ನಗರದ ರಸ್ತೆಗಳಿವು. ಇಲ್ಲಿ ನೀರು ನಿಂತು ಜನರು ಪರದಾಡ್ತಿದ್ದಾರೆ. ಇನ್ನು ಮಳೆಗೆ ಅಲ್ಲೇ ಅಕ್ಕಪಕ್ಕ ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಜಲಾವೃತವಾಗಿದೆ. ಇನ್ನು ರೇಣುಕಾ ಸ್ವಾಮಿ ಎಂಬುವರ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆ ಮೇಲೆ ಎಷ್ಟರ ಮಟ್ಟಿಗೆ ಮಳೆ ನೀರು ನಿಂತಿದೆ. ಜೊತೆಗೆ ಅದರಲ್ಲೇ ವಾಹನ ಸವಾರರು ಬೈಕ್ಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಹೈರಾಣಾಗಿ ಹೋಗಿದ್ದಾರೆ. ಹೊಸಪೇಟೆಯಲ್ಲಿ ಮಳೆಯ ಹೊಡೆತಕ್ಕೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಈ ರಸ್ತೆ ಮೇಲೆ ಅಂದರೆ ಈ ಎಪಿ ಪ್ರಕಾಶ ನಗರದ ರಸ್ತೆ ಮೇಲೆ ನೀರು ನಿಂತಿದೆ. ಜೊತೆಗೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹೊಸಪೇಟೆ ಎಂ ಪಿ ಪ್ರಕಾಶ್ ನಗರ. ಅವಾಗ ವರ್ಷ ಮಳೆ ಬಂದ್ರೂ ನಮಗೆ ಇದೇ ತೊಂದರೆ ಆಗ್ತಾ ಇದೆ. ಮನೆಯಲ್ಲಿ ನೀರು, ಹೋಟ್ಲಲ್ಲಿ ನೀರು ಬರ್ತಾ ಇದೆ. ಇದಕ್ಕೆಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ರು ಏನೂ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಏನಾದರೂ ಸೂಕ್ತ ಕ್ರಮ ಕೈಗೊಂಡು ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಷ್ಟು ಕಮಿಟಿ ಹೊಸಪೇಟೆ ಎಂ ಪಿ ಪ್ರಕಾಶ್ ನಗರ. ಅವಾಗ ವರ್ಷ ಮಳೆ ಬಂದ್ರೂ ನಮಗೆ ಇದೇ ತೊಂದರೆ ಆಗ್ತಾ ಇದೆ. ಮನೆಯಲ್ಲಿ ನೀರು, ಹೋಟ್ಲಲ್ಲಿ ನೀರು ಬರ್ತಾ ಇದೆ. ಇದಕ್ಕೆಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ರು ಏನೂ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಏನಾದರೂ ಸೂಕ್ತ ಕ್ರಮ ಕೈಗೊಂಡು ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಷ್ಟು ಕಮಿಟಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಎಸ್ ಮಂಜುನಾಥ್, ಇನ್ನು ಮಗೆ ಮಳೆಯ ಆರ್ಭಟಕ್ಕೆ ವಿಜಯನಗರ ತತ್ತರಿಸಿ ಹೋಗ್ತಾ ಇದೆ. ಹೊಸಪೇಟೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಮಳೆಯಿಂದ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ವಿಜಯನಗರದಾದ್ಯಂತ ಕಳೆದ ಒಂದು ವಾರಗಳಿಂದನೂ ಕೂಡ ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ರಸ್ತೆಗಳಲ್ಲೂ ಕೂಡ ನೀರು ನಿಂತ್ಕೊಂಡು ಬಿಟ್ಟು ಮನೆಗಳಿಗೆ ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಗರದ ಎಂ ಪಿ ಪ್ರಕಾಶ್ ನಗರದ ನಿವಾಸಿಗಳಾದಂತ ರೇಣುಕಾ ಸ್ವಾಮಿ ಮನೆಯವರೆಗೂ ಕೂಡ ಮನೆಯೊಳಗೂ ಕೂಡ ನೀರು ನುಗ್ಗಿ ಆ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಒಂದಿಷ್ಟು ಸಾಮಾನುಗಳು ಕೂಡ ಅಂದ್ರೆ ಅಂಗಡಿಯಲ್ಲಿ ಬಳಸ್ತಕ್ಕಂಥ ಕೆಲವೊಂದು ಸಾಮಾನುಗಳು ಕೂಡ ನೀರಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನೋಡೋದಾದ್ರೆ ಈ ವಿಜಯನಗರದ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕೂಡ ಈಗ ಆಲ್ರೆಡಿ ತುಂಬಿಬಿಟ್ಟು 2ನೇ ಬಾರಿ ತುಂಬಿಬಿಟ್ಟು ನದಿಗೆ ನೀರನ್ನ ಕೂಡ ಹರಿಬಿಟ್ಟಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ನದಿ ಪಾತ್ರದ ಜನಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ವಿಜಯನಗರದಾದ್ಯಂತ ಭಾರಿ ಮಳೆ ಸುರಿತಾ ಇರೋದ್ರಿಂದ ಕೆಲವು ಕಡೆ ಏನು ಹೊಲಗದ್ದೆಗಳಿಗೆ ನೀರು ನುಗ್ಗಿ ರೈತರು ಬೆಳೆದಂತ ಬೆಳೆ ಕೂಡ ಹಾನಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ನಗರದಾದ್ಯಂತ ಸುರಿದ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಏನು ಮಗಿ ಮಳೆ ಏನಿದೆ ಇದು ವಿಜಯನಗರದಾದ್ಯಂತ ಒಂದಿಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.